ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್. ನಮ್ಮೊಂದು ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಅವರೊಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬರ್ಸ್ ಅದ್ರ ಜೊತೆ 4,000 ಪಬ್ಲಿಕ್ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿದ ತಕ್ಷಣನೇ ಮಾನಿಟೇಷನ್ ಅಪೀಲ್ ಮಾಡ್ತಾರೆ. ಆದ್ರೆ ಬಟ್ ಆ ಮಾನಿಟೇಷನ್ಗೆ ಅಪೀಲ್ ಮಾಡಿದ ತಕ್ಷಣನೇ ಅವ್ರಿಗೆ ಏನಂತ ಬರ್ತಾ ಇದೆ, ರಿಯೂಸ್ ಕಂಟೆಂಟ್ ಅಂತ ಬರ್ತಾ ಇದೆ, ಅದ್ರ ಜೊತೆ ಮಾನಿಟೇಷನ್ ರಿಜೆಕ್ಟ್ ಅಂತ ಬರ್ತಾ ಇದೆ. ಅದ್ರ ಜೊತೆ ಈ ರೀತಿ ಒಂದು ಪ್ರಾಬ್ಲಮ್ ಕೂಡ ಬರ್ತಾ ಇದೆ. ಇದು ಈ ರೀತಿ ಒಂದು ಪ್ರಾಬ್ಲಮ್ ಬರೋದ್ರಿಂದ ನಮ್ಮ ಒಂದು ನ್ಯೂ ಯೂಟ್ಯೂಬರ್ಸ್ ಹೇಳ್ಬೇಕಾರೆ ಎಷ್ಟೋ ಒಂದು ವರ್ಷದಿಂದ ಕಷ್ಟಪಟ್ಟಿದ್ದಾರೆ. 1,000 ಸಬ್ಸ್ಕ್ರೈಬರ್ 4,000 ವಾಚ್ ಅವರ್ಸ್ ಕಂಪ್ಲೀಟ್. ನಾನು ಕೂಡ ಯೂಟ್ಯೂಬ್ ನಲ್ಲಿ ಮಾನಿಟೇಷನ್ ಆನ್ ಮಾಡ್ಕೊಂಡು ನಾನು ಕೂಡ ಯೂಟ್ಯೂಬ್ ಮುಂದೆ ಅಷ್ಟು ಇಷ್ಟು ದುಡಿಬೇಕು ಅಂತ ಯೂಟ್ಯೂಬ್ ನಲ್ಲಿ ಎಷ್ಟೋ ಕಷ್ಟಪಟ್ಟು ಇಷ್ಟು ಎಫೆಕ್ಟ್ ಹಾಕಿ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಅವಾಗ ಮಾನಿಟೇಷನ್ ಅಪೀಲ್ ಮಾಡಿದ ತಕ್ಷಣದಲ್ಲಿ ರಿವ್ಯೂಸ್ ಕಂಟೆಂಟ್ ಅಂದ್ರೆ ಏನಪ್ಪಾ ರಿಜೆಕ್ಟ್ ಅಂದ್ರೆ ಮಾನಿಟೇಷನ್ ರಿಜೆಕ್ಟ್ ಅಂತ ಬಂದ ತಕ್ಷಣ ಅವ್ರಿಗೆ ಏನಾಗುತ್ತೆ, ಒಂದು ತುಂಬಾ ಬೇಜಾರಾಗುತ್ತೆ, ಅಲೋನೆ ಬರುತ್ತೆ. ಆ ರೀತಿ ಒಂದು ಬೇಜಾರಾಗುತ್ತೆ. ಯಾಕಂದ್ರೆ ಕಷ್ಟಪಟ್ಟಿದ್ದು ಕೂಡ ಸಾರ್ಥಕ ಆಗಲಿಲ್ಲ ಅಂತ ತುಂಬಾ ಜನ ಬೇಜಾರಾಗ್ತಾರ. ಆದ್ರೆ ಬಟ್ ನನಗೆ ಈ ಒಂದು ವಿಡಿಯೋದಲ್ಲಿ ಏನಿರುತ್ತೆ, ಜಸ್ಟ್ ಈಗ ನಾವು ಮಾನಿಟೇಷನ್ 1,000 ಸಬ್ಸ್ಕ್ರೈಬ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆದ ತಕ್ಷಣ ಮಾನಿಟೇಷನ್ ಅಪ್ಲೈ ಮಾಡ್ತೀವಿ, ಅಂದ್ರೆ ಮಾನಿಟೇಷನ್ ಅಪೀಲ್ ಮಾಡ್ತೀವಿ. ಆದ್ರೆ ಬಟ್ ಮಾನಿಟೇಷನ್ ಅಪೀಲ್ ಮಾಡಿದ ತಕ್ಷಣ ನಮ್ಮೊಂದು ಯೂಟ್ಯೂಬ್ ಚಾನಲ್ ರಿವ್ಯೂ ಅಲ್ಲಿ ಹೋಗುತ್ತೆ, ಅಂದ್ರೆ ಮಾನಿಟೇಷನ್ ರಿವ್ಯೂ ಅಲ್ಲಿ ಹೋಗುತ್ತೆ ನಮ್ಮೊಂದು ಯೂಟ್ಯೂಬ್ ಚಾನಲ್. ಆದ್ರೆ ಬಟ್ ನನಗೆ ಈ ಒಂದು ವಿಡಿಯೋದಲ್ಲಿ ಏನೂ ಇಲ್ಲ, ಜಸ್ಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ಅಪೀಲ್ ಮಾಡಿದ ತಕ್ಷಣ ರಿವ್ಯೂ ಅಲ್ಲಿ ಹೋದ ತಕ್ಷಣ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಮಾಡಬೇಕಾದ್ರೆ ಯೂಟ್ಯೂಬ್ದವರು ನಮ್ಮೊಂದು ಯೂಟ್ಯೂಬ್ ಚಾನಲ್ ಏನೇನು ಚೆಕ್ ಮಾಡ್ತಾರೆ, ಯೂಟ್ಯೂಬ್ದವರು ಯಾವ ಪಾಲಿಸಿ ಚೆಕ್ ಮಾಡ್ತಾರೆ, ಏನೆಲ್ಲ ಚೆಕ್ ಮಾಡ್ತಾರೆ ನಮ್ಮೊಂದು ಯೂಟ್ಯೂಬ್ನಲ್ಲಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ಅಂತ ಹೇಳ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಮೊದಲನೇ ಹೇಳ್ಬಿಡ್ತೀನಿ, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ತೀನಿ, ಯಾರ್ದೆಲ್ಲ ಯೂಟ್ಯೂಬ್ ಚಾನಲ್ ನಮ್ಮ ನ್ಯೂ ಯೂಟ್ಯೂಬರ್ಸ್ ಇದ್ರ ಇನ್ನು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಅಪ್ಲೈ ಮಾಡಿಲ್ಲ ಮಾನಿಟೇಷನ್ ಅಂದ್ರೆ ಪ್ರತಿಯೊಬ್ಬರು ನೀವು ನೋಡಲೇಬೇಕು. 1,000 ಸಬ್ಸ್ಕ್ರೈಬ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಮುಂದ್ಗಡೆ ಕಂಪ್ಲೀಟ್ ಆಗುತ್ತೆ, ಅವಾಗ ನೋಡ್ತಿರೋದಿಲ್ಲ. ಜಸ್ಟ್ ಈಗಲೂ ಕೂಡ ಈ ವಿಡಿಯೋ ನೋಡ್ಕೊಳ್ಳಿ, ಯಾಕಂದ್ರೆ ಮುಂದೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ, ಹೆಲ್ಪಿಂಗ್ ಆಗುತ್ತೆ. ಯಾಕಂದ್ರೆ ಅಪ್ಲೈ ಮಾಡ್ಬೇಕು ನಮ್ಮ ಯೂಟ್ಯೂಬ್ ಚಾನಲ್ ನಾವು ಏನೆಲ್ಲ ಚೆಕ್ ಮಾಡ್ಕೊಳ್ಳೋದು, ಯೂಟ್ಯೂಬ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ಏನೆಲ್ಲ ಚೆಕ್ ಮಾಡ್ತಾರೆ ಎಲ್ಲ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ಲೇಬೇಡಿ ಅಂತ ಇವತ್ತು ಸ್ಟಾರ್ಟ್ ಮಾಡೋ ಮುಂಚೆ ಮೊದಲೇ ಉಂಟು, ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಹೊಸ ಮಾಡ್ತಾರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಬೇಕಾದ್ರೆ ಕ್ಲಿಕ್ ಮಾಡಿದೆ. ಸ್ಟಾರ್ಟ್ ಬನ್ನಿ. ಮೊದಲೇ ಉಂಟು ತುಂಬಾ ಸಿಂಪಲ್, ನಾನು ನಿಮಗೆ ಎಲ್ಲರಿಗೂ ಹೇಳ್ಬಿಡ್ತೀನಿ. ಯೂಟ್ಯೂಬ್ ಅವ್ರು ಏನೇನು ಚೆಕ್ ಮಾಡ್ತಾರೆ ತುಂಬಾ ಸಿಂಪಲ್. ಆ ಉಳಿದೇ ಆದಂತ ಒಂದು ವೆಬ್ಸೈಟ್ ಅಂದ್ರೆ ಯೂಟ್ಯೂಬ್ ನಿಮ್ಗೆ ಎಲ್ಲ ತೋರಿಸುತ್ತೆ. ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದ್ರೆ ರಿಜೆಕ್ಟ್ ಅಂದ್ರೆ ಮಾನಿಟೇಷನ್ ರಿಜೆಕ್ಟ್, ಅದ್ರ ಜೊತೆ ರಿವ್ಯೂಸ್ ಕಂಟೆಂಟ್, ಅದ್ರ ಜೊತೆ ಹಲವಾರು ಪಾಲಿಸಿ ಇದೆ. ಯೂಟ್ಯೂಬ್ ಅಲ್ಲಿ ಹಲವಾರು ಪಾಲಿಸಿ ಇದೆ. ಆದ್ರೆ ಬಟ್ ನಾನು ಹೇಳ್ತೀನಿ, ಯೂಟ್ಯೂಬ್ದವರು ನಮ್ಮೊಂದು ಯೂಟ್ಯೂಬ್ ಚಾನಲ್ ರಿವ್ಯೂ ಅಲ್ಲಿ ಹೋದಾಗ ಏನೆಲ್ಲ ಚೆಕ್ ಮಾಡ್ತಾರೆ ನನಗೆ ಒಂದೊಂದಾಗಿ ನನಗೆ ಕ್ಲಿಯರ್ ಆಗಿ ಹೇಳ್ತೇನೆ. ಇನ್ನೊಂದಷ್ಟು ನನಗೆ ಮೊದಲೇ ಹೋಗ್ಬಿಟ್ಟು ಎಲ್ಲ ಮತ್ತೊಮ್ಮೆ ಹೇಳ್ತೀನಿ, ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡ್ಕೊಡಿ. ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದೀನಿ, ಈ ಒಂದು ವಿಡಿಯೋ ಯಾರು ಕೂಡ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ಲೇಬೇಡಿ ಅಂತ. ಇನ್ನೊಂದಷ್ಟು ಈಗ ನಾನು ಮೊದಲು ಮುಟ್ಟು ಸರಿಯಾಗಿ ಮೊಬೈಲ್ ಸ್ಕ್ರೀನ್ ಕಡೆ ಹಾಕ್ತೀನಿ. ಯೂಟ್ಯೂಬ್ದವ್ರು ಏನೇನು ಪಾಲಿಸಿ ಚೆಕ್ ಮಾಡ್ತಾ ಇಲ್ಲ ನಾನು ನಿಮಗೆ ಹೇಳ್ತೀನಿ. ಇನ್ನೊಂದಷ್ಟು ನಾನು ನಿಮಗೆ ಈಗ ಸರಿಯಾಗಿ ಮೊಬೈಲ್ ಸ್ಕ್ರೀನ್ ಕಡೆ ಹಾಕ್ತೀನಿ. ಏನಿಲ್ಲ, ಯೂಟ್ಯೂಬ್ದವ್ರು ಏನೆಲ್ಲ ಚೆಕ್ ಮಾಡ್ತಾರಪ್ಪ ಏನೋ ತುಂಬಾ ಸಿಂಪಲ್. ಯೂಟ್ಯೂಬ್ ವೆಬ್ಸೈಟ್ ಅಲ್ಲಿ ಒಂದು ಇದನ್ನ ಇದೆ ಅವ್ರದ್ದು, ಅಲ್ಲೇ ನಾವು ನೋಡ್ಕೋಬಹುದು. ಜಸ್ಟ್ ನೀವು ಕೂಡ ಬೇಕಾದ್ರೆ ಸರ್ಚ್ ಮಾಡಬಹುದು. ಏನಂತ ಗೂಗಲ್ ಅಲ್ಲಿ ಹೋಗಿ ಯೂಟ್ಯೂಬ್ ಹೆಲ್ಪ್ ಅಂತ ಸರ್ಚ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ನಾನು ನಿಮಗೆ ಮೊದಲೇ ಉಂಟು ಒಂದೊಂದಾಗಿ ಹೇಳ್ತೇನೆ ನೋಡಿ. ಈ ರೀತಿ ಸ್ವೈಪ್ ಮಾಡಿದ ತಕ್ಷಣ ಕೆಳಗಡೆ ಈ ರೀತಿ ಓಪನ್ ಆಗುತ್ತೆ. ಈ ಒಂದು ವೆಬ್ಸೈಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವೆಲ್ಲ ಚೆಕ್ ಮಾಡ್ಕೊಳ್ಬಹುದು. ಏನೆಲ್ಲ ಚೆಕ್ ಮಾಡ್ತಾರೆ ಎಲ್ಲ ನೀವು ನೋಡ್ಕೊಳ್ಬಹುದು. ಈ ಒಂದು ಆರ್ಟಿಕಲ್ ಪ್ರತಿಯೊಂದು ಕಡೆ ನೀವು ನೋಡ್ಕೊಳ್ಬಹುದು. ಜಸ್ಟ್ ತೆಗೆದ ಉಂಟು ಇಲ್ಲಿ ನೋಡಿ, ನೋಡ್ಕೊಳ್ಳಿ. ವಾಟ್ ವಿ ಚೆಕ್ ವೆನ್ ವಿ ರಿವ್ಯೂ ಯುವರ್ ಚಾನಲ್ ಅಂತ ಇದೆ ನೋಡಿ. ಅಂದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ರಿವ್ಯೂ ಅಲ್ಲಿ ಇದ್ದಾಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ಏನೆಲ್ಲ ಚೆಕ್ ಮಾಡ್ತಾರೆ, ಮಾನಿಟೇಷನ್ ಅಂದ್ರೆ ಮಾನಿಟೇಷನ್ ಆನ್ ಆಗ್ಬೇಕಾದ್ರೆ ಏನೆಲ್ಲ ಚೆಕ್ ಮಾಡಿ, ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಮಾಡ್ಬೇಕಾ ಆನ್ ಮಾಡಬಾರ್ದು ಅಂತ ಏನೆಲ್ಲ ಡಿಸೈಡ್ ಮಾಡ್ತಾರೆ ನಾನು ಹೇಳ್ತೇನೆ ನೋಡಿ. ಜಸ್ಟ್ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಉಂಟು 5 ಪಾಯಿಂಟ್ ಇದೆ. 5 ಪಾಯಿಂಟ್ ಅವ್ರ ನಮ್ಮೊಂದು ಯೂಟ್ಯೂಬ್ ಚಾನಲ್ ಚೆಕ್ ಮಾಡ್ತಾರೆ, ಅಂದ್ರೆ 5 ಸ್ಟೆಪ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ಚೆಕ್ ಮಾಡ್ತಾರೆ. ಅದು ಯಾವ್ದು ಅಂದ್ರೆ ಯಾವ್ದು ಚೆಕ್ ಮಾಡ್ತಾರೆ ನಮಗೆ ಮೊದಲನೇ ಬಂದ್ಬಿಟ್ಟು. ಈಗ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪಾ ನೋಡಿ, ಮೇನ್ ಥೀಮ್ ಅಂತ ಬಂದ್ಬಿಟ್ಟು ಮೇನ್ ಥೀಮ್ ಅಂತ ಬಂದ್ಬಿಟ್ಟು ಮೊದಲನೇ ಪಾಯಿಂಟ್ ಬಂದು ಮೇನ್ ಥೀಮ್ ಅಂದ್ರೆ ಏನಪ್ಪಾ ಅನ್ಬೇಕಾ. ಎಕ್ಸಾಂಪಲ್ ಬಂದ್ಬಿಟ್ಟು ಮೇನ್ ಥೀಮ್ ಅಂದ್ರೆ ಏನಿಲ್ಲ, ತುಂಬಾ ಸಿಂಪಲ್. ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ ನೋಡಿ. ಈಗ ನಾನು ಸರ್ಚ್ ಮಾಡ್ತೀನಿ, ನೋಡ್ಕೋಬಹುದು. ನಾನು ನಿಮಗೆ ತೋರಿಸ್ತೀನಿ. ಈಗ ಕನ್ನಡ ನೋಡಿ, ಕನ್ನಡ ಟೆಕ್ ಕ್ರಿಯೇಟರ್ಸ್ ಅಂತ ಓಪನ್ ಮಾಡ್ತೀನಿ. ಇದು ಮೊದಲನೇ ಪಾಯಿಂಟ್ಸ್ ಬಂದು ಮೇನ್ ಥೀಮ್ ಅಂತ ಬಂದ್ಬಿಟ್ಟು ಏನ್ ಚೆಕ್ ಮಾಡ್ತಾರೆ ನೋಡ್ಕೊಳ್ಳಿ. ಥೀಮ್ ನೋಡ್ಕೊಂಡು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಓಕೆ, ಈ ರೀತಿ ಮೇನ್ ಅಂದ್ರೆ ಏನಂದ್ರೆ ನಮ್ಮ ಚಾನಲ್ ಓಪನ್ ಮಾಡಿರ್ತೀನಿ, ಮೇನ್ ಓಪನ್ ಆಗುತ್ತಲ್ಲ ಎಂಟರ್ಪ್ರೈಸ್, ಇದೇ ಮೇನ್ ಥೀಮ್ ಅಂತಾರೆ ನೋಡಿ. ಇದೇ ಮೇನ್ ಥೀಮ್ ಅಂದ್ರೆ ಇದೇ ಮೇನ್ ಥೀಮ್. ಇದು ಯೂಟ್ಯೂಬ್ ದವರು ಮೊದಲು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಇದನ್ನ ಚೆಕ್ ಮಾಡ್ತಾರೆ. ಮೊದಲನೇ ಬಂದ್ಬಿಟ್ಟು ಇದೇ ಚೆಕ್ ಮಾಡ್ತಾರೆ. ಯಾಕಪ್ಪ ಅನ್ಬೇಕು, ನೀವು ಯೂಟ್ಯೂಬ್ ಚಾನಲ್ ಯಾವ ರೀತಿ ನೀವು ಇಟ್ಟಿದ್ರೆ ಸಿಸ್ಟಮ್ ಎಲ್ಲ ನೋಡ್ತಾರೆ. ಇದು ಮೇನ್ ಥೀಮ್ ಬಂದ್ಬಿಟ್ಟು ಇದೇ ನೋಡಿ. ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಇದನ್ನ ಚೆಕ್ ಮಾಡ್ತಾರೆ. ನೀವೇನ್ ಮಾಡಬೇಕು, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಒಳ್ಳೆ ರೀತಿ ಒಂದು ಬ್ಯಾನರ್ ಆಗ್ಬೇಕು, ಒಳ್ಳೆ ರೀತಿ ಒಂದು ಲೋಗೋ ಹಾಕ್ಬೇಕು, ಇಷ್ಟು ಆಗ್ಬೇಕು ನೋಡಿ. ಇದು ನೋಡಿ ಮೇನ್ ಇಂಪಾರ್ಟೆಂಟ್. ಇದು ಮೊದಲನೇ ಚೆಕ್ ಮಾಡ್ತಾರೆ, ತುಂಬಾ ಸಿಂಪಲ್. ಇದು ಯೂಟ್ಯೂಬ್ ದವ್ರು ಚೆಕ್ ಮಾಡೋದು ಮೊದಲನೇ ಪಾಯಿಂಟ್. ಇನ್ನು ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಇದೆ ನೋಡಿ, ಮಸ್ಟ್ ವ್ಯೂಡ್ ವಿಡಿಯೋಸ್ ಅಂತ ಬಂದ್ಬಿಟ್ಟು ಅಂದ್ರೆ ಮಸ್ಟ್ ವ್ಯೂಸ್ ವಿಡಿಯೋ ಅಂದ್ರೆ ಯಾವ ಒಂದು ವಿಡಿಯೋಗೆ ಜಾಸ್ತಿ ವ್ಯೂಸ್ ಬಂದಿದೆ ಆ ಒಂದು ವಿಡಿಯೋ ಚೆಕ್ ಮಾಡ್ತಾರೆ. ಯಾವ ರೀತಿ ಅಂದ್ರೆ ಎಕ್ಸಾಂಪಲ್ ಈಗ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೇನೆ, ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಸೆಕೆಂಡ್ ಪಾಯಿಂಟ್ ಏನೋ ಜಸ್ಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ, ಮಸ್ಟ್ ಪಾಪ್ಯುಲರ್ ಅಂತ ಒಂದು ವಿಡಿಯೋ ನೋಡಿ.
ಜಸ್ಟ್ ಪಾಪ್ಯುಲರ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ಯಾವ ಒಂದು ವಿಡಿಯೋ ಜಾಸ್ತಿ ವ್ಯೂಸ್ ಬಂದಿದೆ ನನಗೆ, ನಾನು ನಮ್ಮ ತಾಯಿ ಜೊತೆ ಒಂದು ವಿಡಿಯೋ ಮಾಡಿದೆ, ಆ ವಿಡಿಯೋಗೆ ಜಾಸ್ತಿ ವ್ಯೂಸ್ ಬಂದಿದೆ, 4 ಲಕ್ಷ ವ್ಯೂಸ್ ಬಂದಿದೆ. ಆ ಒಂದು ವಿಡಿಯೋ ಏನ್ ಮಾಡ್ತಾರೆ, ನಾವು ಅಪೀಲ್ ಮಾಡಿದಾಗ ಮಾನಿಟೈಸೇಷನ್ ಏನ್ ಮಾಡ್ತಾರೆ ಯೂಟ್ಯೂಬ್ದವರು, ಆ ಒಂದು ವಿಡಿಯೋ ಚೆಕ್ ಮಾಡ್ತಾರೆ ಮೇನ್ ಪಾಯಿಂಟ್. ಆ ಒಂದು ವಿಡಿಯೋಗೆ ಯಾವ ರೀತಿ ಟೈಟಲ್ ಹಾಕಿದ್ದಾರೆ, ಯಾವ ರೀತಿ ಡಿಸ್ಕ್ರಿಪ್ಷನ್, ಯಾವ ರೀತಿ ವಿಡಿಯೋದಲ್ಲಿ ಏನಿದೆ, ಹೆಂಗೆ ಬಂದಿದೆ, ಏನು ಅಂತ ಎಲ್ಲ ಚೆಕ್ ಮಾಡ್ತಾರೆ. ಇದು ಮಸ್ಟ್ ವ್ಯೂ ಅಂದ್ರೆ ಜಾಸ್ತಿ ವ್ಯೂಸ್ ಯಾವ ಒಂದು ವಿಡಿಯೋಗೆ ಬಂದಿದೆ ಆ ಒಂದು ವಿಡಿಯೋ ಚೆಕ್ ಮಾಡ್ತಾರೆ. ಇವು ಏನು ಬಂದಿದೆ ಇದರಲ್ಲಿ ಚೆಕ್ ಮಾಡ್ತಾರೆ. ಮೇಲ್ಗಡೆ ಇದ್ದಂತ ವಿಡಿಯೋ ಕೂಡ ಚೆಕ್ ಮಾಡಬಹುದು, ಕೆಳಗಡೆ ಇದ್ದಂತ ವಿಡಿಯೋ ಕೂಡ ಚೆಕ್ ಮಾಡಬಹುದು. ಅವರು ಯೂಟ್ಯೂಬ್ದವರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಅವಾಗ ನಿಮ್ ಡಿಸೈಡ್ ಮಾಡ್ತಾರೆ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆನ್ ಮಾಡ್ಬೇಕಾ ಮಾಡಬಾರ್ದಂತ. ಇದು ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು, ಸೆಕೆಂಡ್ ಸ್ಟೆಪ್. ಇದು ಇಂಪಾರ್ಟೆಂಟ್ ಪ್ರತಿಯೊಬ್ಬರು ಅಂದ್ರೆ ಮಸ್ಟ್ ವ್ಯೂ ಅಂತ ಬಂದ್ಬಿಟ್ಟು ನಮ್ಮ ಒಂದು ವಿಡಿಯೋಗೆ ಯಾವ್ದು ಜಾಸ್ತಿ ಬಂದಿದೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ಎಲ್ಲ ಚೆಕ್ ಮಾಡಿ ಅವಾಗ ನಮ್ಗೆ ಡಿಸೈಡ್ ಮಾಡ್ತಾರೆ. ಇದು ವಿಡಿಯೋ ಈ ಒಂದು ವಿಡಿಯೋ ಈ ವಿಡಿಯೋಗೆ ಜಾಸ್ತಿ ವ್ಯೂಸ್ ಬಂದಿದೆ, ಈ ಒಂದು ವಿಡಿಯೋಗೆ ಚೆಕ್ ಮಾಡ್ತಾರೆ ಎಷ್ಟು ಯಾವ ಒಂದು ಕಾರಣಗೋಸ್ಕರ ವ್ಯೂಸ್ ಬಂತು, ಹೆಂಗೆ ಬಂತು, ಏನೆಲ್ಲ ಡಿಸ್ಕ್ರಿಪ್ಷನ್ ಹಾಕಿದ್ರೆ, ಏನೆಲ್ಲ ಟೈಟಲ್ ಹಾಕಿದ್ರೆ, ಏನೆಲ್ಲ ಟ್ಯಾಗ್ಸ್ ಹಾಕಿದ್ರೆ ಎಲ್ಲ ಚೆಕ್ ಮಾಡ್ತಾರೆ ಯೂಟ್ಯೂಬ್ದವರು. ಇದು 2ನೇ ಪಾಯಿಂಟ್ಸ್ ಬಂದ್ಬಿಟ್ಟು. ಇನ್ನು 3ನೇ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪಾ, ನ್ಯೂವೆಸ್ಟ್ ವಿಡಿಯೋ ಅಂತ ಅಂದ್ರೆ ನ್ಯೂವೆಸ್ಟ್ ವಿಡಿಯೋಸ್ ಅಂತ ಬಂದ್ಬಿಟ್ಟು. ನ್ಯೂವೆಸ್ಟ್ ವಿಡಿಯೋ ಅಂದ್ರೆ ಏನಪ್ಪಾ, ಏನು ತುಂಬಾ ಸಿಂಪಲ್. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಲೇಟೆಸ್ಟ್ ಆಗಿ ಏನು ವಿಡಿಯೋ ಅಪ್ಲೋಡ್ ಮಾಡಿದ್ರೆ, ನ್ಯೂವೆಸ್ಟ್ ಅಂದ್ರೆ ಈಗ ಲೇಟೆಸ್ಟ್ ಆಗಿ ಏನು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆ ವಿಡಿಯೋ ಕೂಡ ಚೆಕ್ ಮಾಡ್ತಾರೆ. ಮೇನ್ ಇಂಪಾರ್ಟೆಂಟ್ ಯೂಟ್ಯೂಬ್ ನಲ್ಲಿ ಅರ್ಥ ಮಾಡ್ತಾರೆ. ಯಾವ ಮಸ್ಟ್ ವ್ಯೂಸ್ ಬಂದಿದ್ದು ವಿಡಿಯೋ ಕೂಡ ಚೆಕ್ ಮಾಡ್ತಾರೆ. ಜಾಸ್ತಿ ಯಾವ ಒಂದು ವಿಡಿಯೋ ಜಾಸ್ತಿ ವ್ಯೂಸ್ ಬಂದಿದೆ ಆ ಒಂದು ವಿಡಿಯೋ ಕೂಡ ಚೆಕ್ ಮಾಡ್ತಾರೆ. ಅಂದ್ರೆ ಆ ಒಂದು ವಿಡಿಯೋ ಚೆಕ್ ಮಾಡ್ತಾರೆ. ಅದರ ನಂತರ ಅಂದ್ರೆ ಮಸ್ಟ್ ವ್ಯೂಸ್ ಅಂದ್ರೆ ಲೇಟೆಸ್ಟ್ ನ್ಯೂವೆಸ್ಟ್ ವಿಡಿಯೋ ಕೂಡ ಚೆಕ್ ಮಾಡ್ತಾರೆ. ನ್ಯೂವೆಸ್ಟ್ ವಿಡಿಯೋ ಮೊದಲು ಯಾವ ರೀತಿ ವಿಡಿಯೋ ಇತ್ತು, ಈಗ ಯಾವ ರೀತಿ ವಿಡಿಯೋ ಮಾಡ್ತಾರೆ, ನ್ಯೂವೆಸ್ಟ್ ವಿಡಿಯೋ ಕೂಡ ಚೆಕ್ ಮಾಡ್ತಾರೆ. ಈಗ ರೀಸೆಂಟ್ ಆಗಿ ನೀವು ಸಡನ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಿದ ಕಡೆ ವಿಡಿಯೋ ಕೂಡ ಚೆಕ್ ಮಾಡ್ತಾರೆ ಯೂಟ್ಯೂಬ್. ಅಂದ್ರೆ ಈಗ ನೀವು ಏನೆಲ್ಲ ಅಪ್ಲೋಡ್ ಮಾಡ್ತಾರೆ ಸಡನ್ ಆಗಿ ರೀಸೆಂಟ್ಲಿ ಆಗಿ ಹೊಸ ವಿಡಿಯೋ ಅವರು ಕೂಡ ಚೆಕ್ ಮಾಡ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್. ಯೂಟ್ಯೂಬ್ ನಲ್ಲಿ ಚೆಕ್ ಮಾಡೋದು ಇದು ಬಂದ್ಬಿಟ್ಟು 3ನೇ ಪಾಯಿಂಟ್ ಅಂದ್ರೆ 3ನೇ ಸ್ಟೆಪ್. ಇದು ಯೂಟ್ಯೂಬ್ ನಲ್ಲಿ ಚೆಕ್ ಮಾಡೋದು 3ನೇ ಸ್ಟೆಪ್ ಬಂದ್ಬಿಟ್ಟು. ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಏನೆಲ್ಲ ಸ್ಟಾರ್ಟಿಂಗ್ ಯಾವ ಒಂದು ಅಂದ್ರೆ ಆಕ್ಚುಲಿ ಬಂದ್ಬಿಟ್ಟು ಯಾವುದೋ ಒಂದು ವಿಡಿಯೋ ವೈರಲ್ ಆಗಿರುತ್ತೆ, ಆ ಒಂದು ವಿಡಿಯೋಗೆ ನೀವು ಮಾನಿಟೈಸೇಷನ್ ಅಪೀಲ್ ಮಾಡಿದ ತಕ್ಷಣ ಅವ್ರು ಯೂಟ್ಯೂಬರ್ ಚೆಕ್ ಮಾಡ್ತಾರೆ ಏನೆಲ್ಲ ಮಾಡ್ತಾರೆ, ನ್ಯೂವೆಸ್ಟ್ ಯಾವ ರೀತಿ ಮಾಡ್ತಿದ್ರ, ಮೊದಲಿಗೆ ಯಾಕೆ ಕಂಟೆಂಟ್ ಆಗ್ತಾರೆ, ಈಗ ಯಾಕೆ ಕಂಟೆಂಟ್ ಆಗ್ತಾರೆ, ಏನಾಗ್ತಾ ಇದ್ರೆ ಎಲ್ಲ ಚೆಕ್ ಮಾಡಿ ಮಾನಿಟೈಸೇಷನ್ ಮಾಡ್ತಾರೆ. ಇದು 3ನೇ ಪಾಯಿಂಟ್ ಬಂದ್ಬಿಟ್ಟು. ಇನ್ನು 4th ಪಾಯಿಂಟ್ ಬಂದ್ಬಿಟ್ಟು ಏನಪ್ಪಾ, ಬಿಗ್ಗೆಸ್ಟ್ ನೋಡಿ ಪರ್ಫಾರ್ಮೆನ್ಸ್ ಆಫ್ ವಾಚ್ ಟೈಮ್ ಅಂತ ಬಂದ್ಬಿಟ್ಟು ನೋಡಿ. ಬಿಗ್ಗೆಸ್ಟ್ ಅಂದ್ರೆ ಪರ್ಫಾರ್ಮೆನ್ಸ್ ಆಫ್ ವಾಚ್ ಟೈಮ್. ವಾಚ್ ಟೈಮ್ ಅಂದ್ರೆ ಏನಪ್ಪ, ಏನೋ ತುಂಬಾ ಸಿಂಪಲ್. ನಾನು ನಿಮ್ಗೆ ಹೇಳ್ತೀನಿ. ಈಗ ಮಸ್ಟ್ ಪಾಪ್ಯುಲರ್ ನೋಡಿ, ಮಸ್ಟ್ ಪಾಪ್ಯುಲರ್ ವ್ಯೂಸ್ ಯಾವ್ದು ಜಾಸ್ತಿ ಬಂದಿದೆ ಅದನ್ನು ಕೂಡ ಚೆಕ್ ಮಾಡ್ತಾರೆ. ನ್ಯೂವೆಸ್ಟ್ ವಿಡಿಯೋ ಕೂಡ ಚೆಕ್ ಮಾಡ್ತಾರೆ. ಇನ್ ನೆಕ್ಸ್ಟ್ ಬಂದ್ಬಿಟ್ಟು ಪಾಪ್ಯುಲರ್ ವಿಡಿಯೋದಲ್ಲಿ ಅಂದ್ರೆ ಜಾಸ್ತಿ ಯಾವ ಒಂದು ವಿಡಿಯೋಗೆ ವಾಚ್ ಟೈಮ್ ಬಂದಿದೆ ಆ ಒಂದು ವಿಡಿಯೋ ಕೂಡ ಚೆಕ್ ಮಾಡ್ತಾರೆ. ಈಗ ನಾನು ಮೇಲ್ಗಡೆ ವಿಡಿಯೋ ಅಪ್ಲೋಡ್ ಮಾಡಿ ಇದಕ್ಕೆ ಜಾಸ್ತಿ ವ್ಯೂಸ್ ಬಂದಿದೆ ಇದನ್ನು ಕೂಡ ಚೆಕ್ ಮಾಡ್ತಾರೆ. ಇಲ್ಲ ಅದಕ್ಕಿಂತ ಕೆಳಗಡೆ ಒಂದು ವಿಡಿಯೋ ಇದೆ ಆ SBI ATM ಅಂತ, ಅದು ಆ ವಿಡಿಯೋಗೆ ಜಾಸ್ತಿ ವಾಚ್ ಟೈಮ್ ಬಂದಿದೆ ಆ ವಿಡಿಯೋ ಚೆಕ್ ಮಾಡ್ತಾರೆ. ಯಾವ ಒಂದು ವಿಡಿಯೋ ಇಷ್ಟರಲ್ಲಿ ನನ್ನೊಂದು ಯೂಟ್ಯೂಬ್ ಚಾನಲ್ ಎಷ್ಟು ವಿಡಿಯೋ ಅಪ್ಲೋಡ್ ಮಾಡಿದಿಲ್ಲ, ಟೋಟಲ್ 1000 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಈ 1000 ವಿಡಿಯೋದಲ್ಲಿ ಯಾವ ಒಂದು ವಿಡಿಯೋಗೆ ಜಾಸ್ತಿ ವಾಚ್ ಟೈಮ್ ಬಂದಿದೆ ಆ ಒಂದು ವಿಡಿಯೋ ಅವರು ಚೆಕ್ ಮಾಡ್ತಾರೆ. ಈಗ 4000 ವಾಚ್ ಟೈಮ್ ಒಂದೇ ವಿಡಿಯೋಗೆ ಬಂದಿದ್ರೆ ಆ ಒಂದು ವಿಡಿಯೋ ವಾಪಸ್ ಅವ್ರು ಚೆಕ್ ಮಾಡ್ತಾರೆ. ಇದು ಯೂಟ್ಯೂಬ್ದವ್ರು ಮಾಡ್ತಾ ಇರೋದು ಚೆಕಿಂಗ್. ಈ ಚೆಕ್ ಮಾಡಿ ಅವಾಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಮಾಡಬೇಕಾ, ಮಾನಿಟೈಸೇಷನ್ ಆನ್ ಮಾಡಬಾರ್ದು ಅಂತ ನೋಡ್ತಾರೆ. ಯಾವ ರೀತಿ ವಾಚ್ ಟೈಮ್ ಬಂದಿದೆ, ಹೆಂಗೆ ಬಂದಿದೆ ವಾಚ್ ಟೈಮ್ ಎಲ್ಲ ಅವರು ಚೆಕ್ ಮಾಡಿ ಅವಾಗ ನೀವು ಡಿಸೈಡ್ ಮಾಡ್ತಾರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಮಾಡಬೇಕಾ, ಮಾನಿಟೈಸೇಷನ್ ಆನ್ ಮಾಡಬಾರ್ದು ಅಂತ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಏನಪ್ಪ, ನಿಮ್ಮೊಂದು ವಿಡಿಯೋ ಯಾವ ಒಂದು ವಿಡಿಯೋ ಜಾಸ್ತಿ ವಾಚ್ ಟೈಮ್ ಬಂದಿದೆ, ಎಕ್ಸಾಂಪಲ್ ಮಾಡ್ಬಿಟ್ಟು ಹೇಳ್ಬೇಕಂದ್ರೆ ಯಾವ ಒಂದು ವಿಡಿಯೋಗೆ ಜಾಸ್ತಿ ವಾಚ್ ಟೈಮ್ ಬಂದಿದೆ, ಈಗ ನನ್ನೊಂದು ವಿಡಿಯೋಗೆ ಒಂದು ಜಾಸ್ತಿ ವಾಚ್ ಟೈಮ್ ಬಂದಿಲ್ಲ ಆ ವಿಡಿಯೋ ಅವರು ಯೂಟ್ಯೂಬ್ದವ್ರು ಚೆಕ್ ಮಾಡ್ತಾರೆ. ಯೂಟ್ಯೂಬ್ದಲ್ಲಿ ತುಂಬಾ ಸಿಂಪಲ್ ನೋಡ್ಕೊಳ್ಳಿ. ಮೋಸ್ಟ್ ಪಾಪ್ಯುಲರ್ ಯಾವ ಒಂದು ವಿಡಿಯೋ ಜಾಸ್ತಿ ವ್ಯೂಸ್ ಬಂದಿದೆ ಆ ಒಂದು ವಿಡಿಯೋ ಕೂಡ ಚೆಕ್ ಮಾಡ್ತಾರೆ. ಯಾವ ಒಂದು ವಿಡಿಯೋಗೆ ಜಾಸ್ತಿ ಅಂದ್ರೆ ನ್ಯೂವೆಸ್ಟ್ ವಿಡಿಯೋ ಏನು ಈಗ ರೀಸೆಂಟ್ ಆಗಿ ಏನು ಅಪ್ಲೋಡ್ ಮಾಡಿದ್ದಾರೆ ಆ ವಿಡಿಯೋ ಕೂಡ ಚೆಕ್ ಮಾಡ್ತಾರೆ. ಮತ್ತೆ ಅದ್ರ ಜೊತೆ ಯಾವ ಒಂದು ವಿಡಿಯೋಗೆ ಜಾಸ್ತಿ ವ್ಯೂಸ್ ಬಂದಿದೆ ಅದನ್ನು ಕೂಡ ಚೆಕ್ ಮಾಡ್ತಾರೆ. ಅಂದ್ರೆ ವ್ಯೂಸ್ ಅಲ್ಲ ಸಾರಿ, ವಾಚ್ ಟೈಮ್ ಜಾಸ್ತಿ ಯಾವ ಒಂದು ವಿಡಿಯೋ ಬಂದಿದೆ ಅದನ್ನು ಕೂಡ ಚೆಕ್ ಮಾಡ್ತಾರೆ. ಯೂಟ್ಯೂಬ್ ತುಂಬಾ ಡಿಫ್ರೆಂಟ್, ತುಂಬಾ ಚೆಕ್ ಮಾಡ್ತಾರೆ, ಎಚ್ಚರಿಕೆ ಆಗಿರ್ಬೇಕು. ಇದು ಬಂದ್ಬಿಟ್ಟು 4ನೇ ಪಾಯಿಂಟ್ ಸ್ಟೆಪ್. ಇನ್ನು ಕೊನೆಯ ಸ್ಟೆಪ್ ಬಂದ್ಬಿಟ್ಟು 5ನೇ ಪಾಯಿಂಟ್ಸ್ ಹೇಳ್ತೀನಿ ನಾನು ಏನಪ್ಪಾ ಹೇಳ್ಬೇಕಾರೆ ವಿಡಿಯೋ ಮೇಡ್ ಡೇಟಾ ಇನ್ಕ್ಲೂಡಿಂಗ್ ಟೈಟಲ್ ಅಂಡ್ ಥಂಬ್ನೇಲ್ಸ್ ಅಂಡ್ ಡಿಸ್ಕ್ರಿಪ್ಷನ್. ಮೇನ್ ಇಂಪಾರ್ಟೆಂಟ್ ನಾನು ಹೇಳ್ಬೇಕಾದ್ರೆ ಈ ವಿಡಿಯೋ ಡೇಟಾ ಅಂದ್ರೆ ಏನು ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಹೇಳ್ಬೇಕಾರೆ, ಈಗ ನಮ್ಮೊಂದು ವಿಡಿಯೋ ಡೇಟಾ ಅಂದ್ರೆ ವಿಡಿಯೋ ಮೇಡ್ ಡೇಟಾ ಅಂದ್ರೆ ಏನಪ್ಪಾ, ಇನ್ಕ್ಲೂಡ್ ಥಂಬ್ನೇಲ್ ಅಂಡ್ ಟೈಟಲ್. ನಾನು ನಿಮಗೆ ಮೊದಲೇ ಹೇಳಿದ್ದೀನಿ. ಯೂಟ್ಯೂಬ್ದವ್ರು ಏನ್ ಮಾಡ್ತಾರೆ, ನಿಮ್ಮೊಂದು ವಿಡಿಯೋ ಥಂಬ್ನೇಲ್, ಡಿಸ್ಕ್ರಿಪ್ಷನ್, ಟೈಟಲ್ ಮತ್ತೆ ಥಂಬ್ನೇಲ್ ಇವು ಮೇನ್ ಇಂಪಾರ್ಟೆಂಟ್ ಚೆಕ್ ಮಾಡ್ತಾರೆ. ಯೂಟ್ಯೂಬ್ದಲ್ಲಿ ಮೇನ್ ಇಂಪಾರ್ಟೆಂಟ್ ಇವು ನಿಮ್ಮ ಪ್ರತಿಯೊಂದು ನಿಮ್ಮ ಮಾನಿಟೈಸೇಷನ್ ಅಪೀಲ್ ಮಾಡುವಾಗ ಇನ್ನು ಪ್ರತಿ ಕೂಡ ಚೆಕ್ ಮಾಡ್ತಾರೆ. ಯಾವ ರೀತಿ ಅಂದ್ರೆ ಹೇಳ್ಬೇಕಾರೆ, ಆಕ್ಚುಲಿ ಮಾಡ್ತು ತುಂಬಾ ಜನ ಏನ್ ಮಾಡ್ತಾರೆ ಇದು ತಮ್ನೇಲ್ ಯಾವ ರೀತಿ ಆಗ್ತಾ ಇರ್ತಾರೆ ಅಂದ್ರೆ, ಒಂದು ವಿಡಿಯೋ ಮಾಡಿದಾರಲ್ಲ ಅದೇ ವಿಡಿಯೋ ಪದೇ ತಮ್ನೇಲ್, ಸೇಮ್ ಟೈಟಲ್, ಸೇಮ್ ಡಿಸ್ಕ್ರಿಪ್ಷನ್ ಹಾಕ್ತಾರೆ. ಅದರಿಂದ ಏನಾಗುತ್ತೆ, ಇನ್ಕ್ಲೂಡ್ ನಿಮ್ಮ ಒಂದು ಮಾನಿಟೈಸೇಷನ್ ಆಗುತ್ತೆ ಅಂದ್ರೆ ರಿಜೆಕ್ಟ್ ಆಗುತ್ತೆ. ಮಾನಿಟೈಸೇಷನ್ ಅಪೀಲ್ ಮಾಡಿದ್ರೆ ರಿಜೆಕ್ಟ್ ಆಗುತ್ತೆ. ಅವಾಗ ನೀನು ಅಂದ್ರೆ ಮಾನಿಟೈಸೇಷನ್ ಅಪೀಲ್ ಮಾಡಿದ್ರೆ ವೇಸ್ಟ್. ನೀವು ಎಷ್ಟು ಕಷ್ಟಪಟ್ಟರು ವೇಸ್ಟ್. ಈಗ ವೆಬ್ ಸೀರೀಸ್ ಅಂದ್ರೆ ಈಗ ಒಂದು ಸೀರೀಸ್ ವಿಡಿಯೋ ಅಪ್ಲೋಡ್ ಸೇಮ್ ತಮ್ನೇಲ್, ಸೇಮ್ ಟೈಟಲ್, ಸೇಮ್ ಡಿಸ್ಕ್ರಿಪ್ಷನ್ ಹಾಕಲ್ಲ. ಆ ರೀತಿ ಹಾಕೋದ್ರಿಂದ ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಮಾನಿಟೈಸೇಷನ್ ಆಗಲ್ಲ, ರಿಜೆಕ್ಟ್ ಬರುತ್ತೆ. ಇನ್ಕ್ಲೂಡ್ ಅಂದ್ರೆ ರಿಜೆಕ್ಟ್ ವಾಪಸ್ ಅದನ್ನೇ ವಾಪಸ್ ರಿಪೀಟ್ ಮಾಡಿದ್ರೆ ಮಾನಿಟೈಸೇಷನ್ ಆಗಲ್ಲ.
ಅವ್ರು ಯೂಟ್ಯೂಬ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದಾರೆ ನೋಡಿ, ಇನ್ಕ್ಲೂಡಿಂಗ್ ಟೈಟಲ್ಸ್ ಅಂಡ್ ಥಂಬ್ನೇಲ್ಸ್ ಅಂಡ್ ಡಿಸ್ಕ್ರಿಪ್ಷನ್ ಅಂತ ಹೇಳ್ತಾ ಇದಾರೆ ಅವರು. ಇದು ಇಂಪಾರ್ಟೆಂಟ್. ಪ್ರತಿಯೊಂದು ವಿಡಿಯೋ ನೀವು ಚೇಂಜ್ ಮಾಡಬೇಕು. ಒಂದೇ ಟಾಪಿಕ್ ಅಂದ್ರೆ ಒಂದು ವಿಡಿಯೋ ವೈರಲ್ ಆದ ತಕ್ಷಣ ಅದೇ ವಿಡಿಯೋ ವೈರಲ್, ಅದೇ ಸೇಮ್ ಟೈಟಲ್ ಹಾಕೋಣ, ಅದೇ ಸೇಮ್ ಡಿಸ್ಕ್ರಿಪ್ಷನ್ ಹಾಕೋಣ, ಈ ಒಂದು ವಿಡಿಯೋ ಕೂಡ ವೈರಲ್ ಆಗುತ್ತೆ ಅಂತೇಳಿ ಎಲ್ಲ ಮಾಡ್ತಾರೆ ನೀವು ಯೂಟ್ಯೂಬರ್ಸ್. ಆ ರೀತಿ ಮಾಡಕೋಬೇಡಿ. ಆ ರೀತಿ ಮಾಡಿದ್ರೆ ನಿಮ್ಮದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಲ್ಲ, ಮಾನಿಟೈಸೇಷನ್ ರಿಜೆಕ್ಟ್ ಅಂತ ಬರುತ್ತೆ, ನೀವು ಕಷ್ಟಪಟ್ಟಿದ್ ಕೂಡ ವೇಸ್ಟ್ ಆಗುತ್ತೆ. ನಾ ಹೇಳ್ತಾನೆ ಈ 5 ಪಾಯಿಂಟ್ ಮೇನ್ ಇಂಪಾರ್ಟೆಂಟ್. ನಾನು ನೀವು ಮೊಬೈಲ್ ಸ್ಕ್ರೀನ್ ಕಡೆ ಹಾಕೊಂಡಿರ್ತೀನಿ. ಜಸ್ಟ್ ಏನಿಲ್ಲ, ಈ 5 ಪಾಯಿಂಟ್ ಯೂಟ್ಯೂಬ್ ದರ ಚೆಕ್ ಮಾಡ್ತಾರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್. ನೀವು 1000 ಸಬ್ಸ್ಕ್ರೈಬ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿದ ತಕ್ಷಣ, ಪಿನ್ ಮಾಡಿದ ತಕ್ಷಣ ಈ 5 ಏನ್ ಪಾಯಿಂಟ್ ಅದ, ಈ 5 ಪಾಯಿಂಟ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ರಿವ್ಯೂ ಅಲ್ಲಿ ಇದ್ದಾಗ ಚೆಕ್ ಮಾಡ್ತಾರೆ. ಅವಾಗ ಅವರು ಡಿಸೈಡ್ ಮಾಡ್ತಾರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಮಾಡ್ಬೇಕಾ, ಅಂದ್ರೆ ಮಾನಿಟೈಸೇಷನ್ ಆನ್ ಮಾಡ್ಬೇಕಾ, ಆನ್ ಮಾಡಬಾರ್ದು ಅಂತ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಈ 5 ಮಿಸ್ಟೇಕ್ ಅಂದ್ರೆ ಈ 5 ಪಾಯಿಂಟ್ಸ್ ಅಲ್ಲಿ 5 ಪಾಯಿಂಟ್ಸ್ ನೀವು ಕ್ಲಿಯರ್ ಆಗಿ ಅಚ್ಚುಕಟ್ಟಾಗಿ ಮಾಡಿದ್ರೆ, ಯಾವುದೋ ಒಂದು ಮಿಸ್ಟೇಕ್ ಮಾಡಿರದೆ ನೀವು ಇದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ 100% ಮಾನಿಟೈಸೇಷನ್ ಆನ್ ಆಗುತ್ತೆ. ಏನು ಕೂಡ ಪ್ರಾಬ್ಲಮ್ ಆಗಲ್ಲ, ಯಾವ ರೀತಿ ಪ್ರಾಬ್ಲಮ್ ಆಗಲ್ಲ, ಆಟೋಮೆಟಿಕ್ ಇದಾಗುತ್ತೆ. ಅದ್ರ ಬಟ್ ನೀವು ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ಅವಾಗ ನಿಮ್ಮ ಮೇಲ್ ಬರುತ್ತೆ, ಯುವರ್ ಮಾನಿಟೈಸೇಷನ್ ರಿಜೆಕ್ಟ್ ಅಂತ ಬರುತ್ತೆ, ಇಲ್ಲಾಂದ್ರೆ ರಿವ್ಯೂಸ್ ಕಂಟೆಂಟ್ ಅಂತ ಬರುತ್ತೆ. ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ತುಂಬಾ ಜನ ಇನ್ನೊಬ್ಬರು ವಿಡಿಯೋ ಅದು ಇದು ಹಾಕ್ತಾರೆ, ಅವರು ಕೂಡ ಹೇಳ್ತಾನೆ ಯಾರು ಕೂಡ ಈ ರೀತಿ ಮಾಡಕೋಬೇಡಿ. ಇದು ತುಂಬಾ ಸ್ಟ್ರಿಕ್ ಇದೆ. ನಿಮ್ಮ ವಿಡಿಯೋ ಹಾಕಿ, ಓನ್ ವಾಯ್ಸ್ ಹಾಕಲಿ, ಓನ್ ವಿಡಿಯೋ ಹಾಕಿ, ಓನ್ ಥಂಬ್ನೇಲ್ ಹಾಕಿ, ಓನ್ ಟೈಟಲ್ ಹಾಕಿ, ಓನ್ ಡಿಸ್ಕ್ರಿಪ್ಷನ್ ಹಾಕಿ, ಆಟೋಮೆಟಿಕ್ ಮಾನಿಟೈಸೇಷನ್ ಆನ್ ಆಗುತ್ತೆ ಅಂತ ಈ ಒಂದು ನಮಸ್ತೆ. ಈ ಒಂದು ನಾನು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿ, ತುಂಬಾ ಜನ ಡೌಟ್, ತುಂಬಾ ಜನ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಜನ ಕೇಳ್ತಾ ಇದ್ದಾರೆ, ನಿಮಗೆ ಎಲ್ಲರಿಗೂ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಇವತ್ತು ಮುಂಚೆ ಮತ್ತೊಮ್ಮೆ ಎಲ್ಲರಿಗೂ ಈ ಒಂದು ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿದ್ದೆ. ಪ್ರತಿಯೊಬ್ಬರು ಕೂಡ ಜೈ ನನ್ನ ಮತ್ತೆ ಅನ್ಸುತ್ತೆ ಎಲ್ಲರಿಗೆ ನೆಕ್ಸ್ಟ್ ಎಲ್ಲರಿಗೂ ಬಾಯ್.